ಸದ್ಯಕ್ಕೆ ನಿಮಗೆ 30 ವರ್ಷ ಕಂಪ್ಲೀಟ್ ಆಗೋಗಿದೆ. ಇಲ್ಲವೇ ನೀವು 30 ವರ್ಷಕ್ಕೆ ಹತ್ತತ್ರ ಇದ್ದೀರಾ ಅಂತಂದರೆ ನಿಮ್ಮ ಅರ್ಧ ಲೈಫು ಮುಗಿದಾಯ್ತು ಅಂದಂಗಲ್ಲ, ಇನ್ನೂ ನಿಮ್ಮ ಲೈಫ್ ಇದೆ. ಇಲ್ಲಿಂದ ನಿಮ್ಮ ರಿಯಲ್ ಲೈಫ್ ಶುರುವಾಗತ್ತೆ ಅಂದಂಗೆ. ಇಷ್ಟು ದಿನ ನೀವು ಹೇಗೇಗೋ ಬದುಕಿರ್ತೀರ, ಯಾರ್ಯಾರ ಇಷ್ಟದಂತೆನೋ ಬದುಕಿರ್ತೀರ. ಆದರೆ ಅಟ್ಲೀಸ್ಟ್ ಇನ್ನು ಮುಂದಾದರೂ ನೀವು ನಿಮಗಾಗಿ ಬದುಕಬೇಕು, ನಿಮ್ಮಿಷ್ಟದಂತೆ ಬದುಕಬೇಕು. ಅದಕ್ಕಾಗಿ ನೀವು 30 ವರ್ಷ ಆದ ನಂತರ ಈ 7 ಲೈಫ್ ಗೋಲ್ಗಳನ್ನು ಚೇಸ್ ಮಾಡೋದನ್ನು ನಿಲ್ಲಿಸಬೇಕು. ಅವು ಇಂತಿವೆ. ನಂಬರ್ 1, ಬೀಯಿಂಗ್ ಲೈಕ್ಡ್ ಬೈ ಎವ್ರಿ ಒನ್. ನೀವು ಒಂದು ಕಟ್ಟು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಎಲ್ಲರನ್ನ ಕೂಡ ಸ್ಯಾಟಿಸ್ಫೈ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ, ಎಲ್ಲರನ್ನ ಕೂಡ ಇಂಪ್ರೆಸ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ಎಲ್ಲರೂ ನನ್ನನ್ನು ಇಷ್ಟಪಡಲಿ ಅಂತ ಹೇಳಿಬಿಟ್ಟು ಎಫರ್ಟ್ ಹಾಕೋದನ್ನು ನಿಲ್ಲಿಸಬೇಕು. ಎಲ್ಲರೂ ಕೂಡ ನಿಮ್ಮನ್ನು ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮನೆಯಲ್ಲಿದ್ದಾಗ ನಿಮ್ಮ ಪೇರೆಂಟ್ಸ್ಗಳನ್ನು ಇಂಪ್ರೆಸ್ ಮಾಡೋಕ್ಕೆ ಒದ್ದಾಡ್ತಿದ್ರಿ, ಸ್ಕೂಲಲ್ಲಿರುವಾಗ ಟೀಚರ್ಗಳನ್ನು ಇಂಪ್ರೆಸ್ ಮಾಡೋಕ್ಕೆ ಒದ್ದಾಡ್ತಿದ್ರಿ, ಕಾಲೇಜಿಗೆ ಬಂದಾಗ ಲವರ್ಸ್ಗಳನ್ನು ಇಂಪ್ರೆಸ್ ಮಾಡೋಕ್ಕೆ ಒದ್ದಾಡ್ತಿದ್ರಿ, ಆಫೀಸಿಗೆ ಹೋದಾಗ ಬಾಸನ್ನು ಇಂಪ್ರೆಸ್ ಮಾಡೋಕ್ಕೆ ಒದ್ದಾಡ್ತೀರಿ. ಇನ್ನು ಈಗ ಮನೆಗೆ ಬಂದ್ರಪ್ಪ ಅಂತಂದರೆ, ಮದುವೆ ಆಗಿತ್ತಪ್ಪ ಅಂತಂದರೆ ನಿಮ್ಮ ಲೈಫ್ ಪಾರ್ಟ್ನರನ್ನು ಇಂಪ್ರೆಸ್ ಮಾಡೋಕ್ಕೆ ಒದ್ದಾಡ್ತೀರಿ. ಸೊ ಇದನ್ನು ನೀವು ಫಸ್ಟ್ ನಿಲ್ಲಿಸಬೇಕು. ಸ್ಟಾಪ್ ಪೀಪಲ್ ಪ್ಲೀಸಿಂಗ್. ಈ ಜನರನ್ನು ಸ್ಯಾಟಿಸ್ಫೈ ಮಾಡೋದನ್ನು, ಜನರನ್ನು ಇಂಪ್ರೆಸ್ ಮಾಡೋದನ್ನು, ಅವ್ರು ನನ್ನನ್ನು ಇಷ್ಟಪಡಲಿ ಅಂಥೇಳಿ ಅವರಿಗೆ ಇಷ್ಟ ಆಗೋ ಥರ ನಡೆದುಕೊಳ್ಳೋದನ್ನು ನೀವು ನಿಲ್ಲಿಸಬೇಕು. ಯಾಕಪ್ಪ ಅಂತಂದರೆ ಈಗಾಗಲೇ ನಿಮಗೆ 30 ಆಗೋಗಿದೆ. ಯಾವಾಗ ನಿಮ್ಮ ಸಾವು ನಿಮ್ಮನ್ನು ಕರೆಯುತ್ತೆ ಅಂತೇಳಿ ನಿಮಗೆ ಗೊತ್ತಿಲ್ಲ, ಎಷ್ಟು ಜೀವನ ಉಳಿದಿದೆ ಅಂತ ಹೇಳಿ ಗೊತ್ತಿಲ್ಲ ನಿಮಗೆ. ಅದಕ್ಕಾಗಿ ನೀವು ಈ ಲೈಫ್ ಗೋಲನ್ನು ಚೇಸ್ ಮಾಡೋದನ್ನು ನಿಲ್ಲಿಸಬೇಕು. ಪೀಪಲ್ ಪ್ಲೀಸಿಂಗನ್ನು ನಿಲ್ಲಿಸಿಬಿಟ್ಟು ನಿಮಗಾಗಿ ಬದುಕಬೇಕು, ನಿಮ್ಮಿಷ್ಟದಂತೆ ಬದುಕಬೇಕು. ನಂಬರ್ 2, ದ ಪರ್ಫೆಕ್ಟ್ ಲೈಫ್. ನೀವು ನಿಮ್ಮ ಲೈಫನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಳ್ಳೋಕ್ಕೆ ಹೋಗಬಾರ್ದು. ಯಾವಾಗ ನಮಗೆ ಮ್ಯಾಚುರಿಟಿ ಇರಲ್ವೋ ಆವಾಗ ನಾವು ನಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಲೈಫಿಗಾಗಿ ಹಂಬಲಿಸ್ತಾ ಇರ್ತೀವಿ. ಆದರೆ 30 ಆಗಿದೆ ಅಂತಂದರೆ ಈ ಪರ್ಫೆಕ್ಟ್ ಲೈಫಿನ ಆಸೆಯನ್ನು ನಾವು ಬಿಟ್ಬಿಡಬೇಕು, ಪರ್ಫೆಕ್ಟ್ ಲೈಫನ್ನು ಚೇಸ್ ಮಾಡೋದನ್ನು ಬಿಟ್ಬಿಡಬೇಕು. ಯಾಕಪ್ಪ ಅಂತಂದರೆ ಯಾರಿಗೋ 25ನೇ ವಯಸ್ಸಿಗೆ ಮದುವೆ ಆಗಿರುತ್ತೆ. ಸೊ ಅದನ್ನು ನಾವು ನೋಡ್ತೀವಿ, ನಾನು ಮದುವೆ ಆಗಿಲ್ಲ, ಈ ಒಂದು 25 ವರ್ಷಕ್ಕೆ ಮದುವೆ ಆಗಿದೆ ಅಂತ ಅಂದ್ಕೊತೀವಿ, ಕೊರಗ್ತೀವಿ. ಮುಂದೆ ಒಂದು 4-5 ವರ್ಷದಲ್ಲಿ 30 ಆಗೋದಕ್ಕಿಂತ ಮುಂಚೆನೇ ಒಂದು ಡೈವರ್ಸ್ ಆಗುತ್ತೆ. ಇನ್ನು ಎಷ್ಟೋ ಜನರಿಗೆ 30 ಆದ ನಂತರ ಮದುವೆ ಆಗುತ್ತೆ. ಅವರಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಹೆಂಗೆ ಅನ್ನಿಸ್ತಾ ಇರುತ್ತಪ್ಪ ಅಂತಂದರೆ 30 ಆಯಿತು, ನಾನು ಮದುವೆ ಆಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಲಕಿಲಿ ಅವರಿಗೆ ಒಳ್ಳೆ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಕ್ಬಿಡ್ತಾರೆ. ಸೊ ಅವ್ರ ಜೀವನ ಪೂರ್ತಿ ಖುಷಿಯಾಗಿರ್ತಾರೆ. ಸೊ ಈ ಲೈಫು ಯಾವಾಗ ಹೆಂಗೆ ಟರ್ನ್ ಹೊಡೆಯುತ್ತೆ ಅನ್ನೋದನ್ನು ನಮಗೆ ಗೆಸ್ ಮಾಡೋಕ್ಕೂ ಕೂಡ ಆಗಲ್ಲ. 25ನೇ ವರ್ಷಕ್ಕೆ ಮದುವೆ ಆದವರು 30 ವರ್ಷಕ್ಕೆ ಡಿವೋರ್ಸ್ ಆಗ್ತಾರೆ, 30 ವರ್ಷಕ್ಕೆ ಮದುವೆ ಆದವರು ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಸೊ ಈ ಥರದ ಬಹಳಷ್ಟು ಇನ್ಸಿಡೆಂಟ್ಗಳಾಗ್ತವೆ. ಈಗ 30 ವರ್ಷಕ್ಕೆ ಮನೆ ಇಲ್ಲದೆ ತಿರುಗ್ತಾ ಇರೋರು ಇನ್ನೊಂದು 5 ವರ್ಷದಲ್ಲಿ ಮಿಲಿಯನಿಯರು, ಬಿಲಿಯನಿಯರ್ ಆಗ್ತಾರೆ. 30 ವರ್ಷಕ್ಕೆ ಕರೋಡಪತಿ ಆಗಿದ್ದವರು 2-3 ವರ್ಷದಲ್ಲಿ ಭಿಕಾರಿಗಳಾಗ್ತಾರೆ, ರೋಡಿಗೆ ಬರ್ತಾರೆ. ರೋಡ್ಪತಿ ಇದ್ದವರು ಕರೋಡಪತಿ ಆಗ್ತಾರೆ, ಕರೋಡಪತಿಗಳಿದ್ದವರು ರೋಡ್ಪತಿಗಳಾಗ್ತಾರೆ, ಬಿಲಿಯನಿಯರ್ಗಳು ಭಿಕಾರಿಗಳಾಗ್ತಾರೆ, ಭಿಕಾರಿ ಥರ ಇರೋರು ಬಿಲಿಯನಿಯರ್ ಆಗ್ತಾರೆ. ಸೊ ಈ ಲೈಫು ಯಾವಾಗ ಹೆಂಗೆ ಟರ್ನ್ ಹೊಡೆಯುತ್ತೆ ಅಂತೇಳಿ ನಮಗೆ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾವು ಬೇರೆಯವರಿಗೆ ಗರ್ಲ್ಫ್ರೆಂಡ್ ಇದ್ದಾಳೆ, ಬೇರೆಯವರಿಗೆ ಸುಂದರವಾಗಿರುವ ಹೆಂಡತಿ ಸಿಕ್ಕಿದ್ದಾಳೆ, ಬೇರೆಯವ್ರ ಹತ್ರ ಮನೆ ಇದೆ, ಬೇರೆಯವ್ರ ಹತ್ರ ಕಾರ್ ಇದೆ, ಬೇರೆಯವ್ರ ಹತ್ರ ಅದಿದೆ ಇದಿದೆ ಅಂಥೇಳಿ ಎಲ್ಲವನ್ನ ಕೂಡ ಕಂಪೇರ್ ಮಾಡ್ಕೊಂಡ್ಬಿಟ್ಟು ನನಗೂ ಕೂಡ ಅಂಥದ್ದೇ ಪರ್ಫೆಕ್ಟ್ ಲೈಫ್ ಬೇಕು ಅಂಥೇಳಿ ಅದನ್ನು ಚೇಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಪರ್ಫೆಕ್ಟ್ ಲೈಫ್ ಅನ್ನೋದು ಎಕ್ಸಿಸ್ಟೇ ಆಗಲ್ಲ. ಲೈಫ್ ಈಸ್ ಟೆಂಪ್ರವರಿ, ಎವ್ರಿಥಿಂಗ್ ಈಸ್ ಟೆಂಪ್ರವರಿ, ಎವ್ರಿ ಒನ್ ಈಸ್ ಟೆಂಪ್ರವರಿ. ಅವನ ಹತ್ರ ಈಗ ಗರ್ಲ್ಫ್ರೆಂಡ್ ಇದ್ದಾಳೆ, ಯಾವಾಗ ಜಾಡಿಸೋದು ಹೋಗ್ತಾಳೆ ಅನ್ನೋದು ಯಾವನು ಗೊತ್ತು? ಅವನ ಹತ್ರ ಸುಂದರವಾಗಿರುವ ಹೆಂಡತಿ ಇದ್ದಾಳೆ, ಯಾವಾಗ ಅವನ ದುಡ್ಡನ್ನು ದೋಚ್ಕೊಂಡ್ಬಿಟ್ಟು ಡಿವೋರ್ಸ್ ಕೊಟ್ಟು ಹೋಗ್ತಾಳೆ ಅನ್ನೋದು ಯಾವನಿಗೆ ಗೊತ್ತು? ಅವನ ಹತ್ರ ದೊಡ್ಡ ಮನೆ ಇದೆ, ಕರೋಡು ಅಷ್ಟು ದುಡ್ಡಿದೆ, ಯಾವಾಗ ಹೋಗುತ್ತೆ ಯಾವನಿಗೆ ಗೊತ್ತು? ಸಾಲಗಾರ ಆಗ್ಬೋದಾತ, ಇಲ್ಲವೇ ಸಾಲ ಮಾಡಿ ಶೋಕಿ ಮಾಡ್ತಾ ಇರ್ಬೋದು, ಆ ಹುಡುಗಿಗೆ ಸುಳ್ಳು ಹೇಳಿ ಅವಳನ್ನು ಬಲೆಗೆ ಹಾಕಿಕೊಂಡೇ ಇರ್ಬೋದು. ನಿಮಗೇನು ಗೊತ್ತು ಅವ್ರದ್ದು ಏನಿದೆ ರಿಯಾಲಿಟಿ ಅಂಥೇಳಿ? ಅದಕ್ಕಾಗಿ ನೀವು ಯಾರ್ಯಾರೊಂದಿಗೋ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಆಸ್ತಿಯನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಮನೆ ಕಾರನ್ನು, ನಿಮ್ಮನ್ನು ಸ್ವತಃ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ನೀವು ಪರ್ಫೆಕ್ಟ್ ಲೈಫನ್ನು ಚೇಸ್ ಮಾಡೋಕ್ಕೆ ಹೋಗಬಾರ್ದು. 30ಕ್ಕಿಂತ ಮುಂಚೆ ನಿಮಗೆ ಮ್ಯಾಚುರಿಟಿ ಇರಲ್ಲ. 30 ಆಗಿದೆ ಅಂತಂದರೆ ಮ್ಯಾಚುರಿಟಿ ಬಂದಿರುತ್ತೆ. ಮ್ಯಾಚೂರ್ ಆಗಿ ಬಿಹೇವ್ ಮಾಡಬೇಕು, ಪರ್ಫೆಕ್ಟ್ ಲೈಫನ್ನು ಚೇಸ್ ಮಾಡೋದನ್ನು ಬಿಟ್ಬಿಡಬೇಕು. ನಂಬರ್ 3, ಟ್ರೈಂಗ್ ಟು ಲುಕ್ ಯಂಗ್. 30 ಆಗಿದೆಯಪ್ಪ ಅಂತಂದರೆ ನೀವು ಯಂಗಾಗಿರೋದಕ್ಕೆ ಪ್ರಯತ್ನ ಪಡಬೇಕು, ಅದನ್ನು ಬಿಟ್ಟು ಯಂಗಾಗಿ ಕಾಣಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡಬಾರ್ದು. ಟ್ರೈ ಟು ಸ್ಟೇ ಯಂಗ್, ಡೋಂಟ್ ಟ್ರೈ ಟು ಲುಕ್ ಯಂಗ್. 30 ಆಗಿದೆ ಅಂತ ಅಂದ್ಕೊಳ್ಳಿ,
ನಿಮಗೆ ಸ್ವಲ್ಪ ಸ್ವಲ್ಪ ಹೇರ್ ಫಾಲ್ ಆಗೋಕ್ಕೆ ಶುರು ಆಗೋದೇನೆ, ಸ್ವಲ್ಪ ಸ್ವಲ್ಪ ನಿಮ್ಮ ಬ್ಯೂಟಿ ಮಾಸೋಕ್ಕೆ ಶುರು ಆಗೋದೇನೆ, ಸ್ವಲ್ಪ ಸ್ವಲ್ಪ ನಿಮ್ಮ ಗಡ್ಡ ಬೆಳಗಾಗೋಕ್ಕೆ ಶುರು ಆಗೋದೇನೆ. ಸರಿನಾ? ನೀವು 30ನೇ ವಯಸ್ಸಿನಲ್ಲಿ 16-18 ವಯಸ್ಸಿನಂಗಿದ್ದಂಗೆ ಇರೋಕ್ಕಾಗಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ, ಯಂಗಾಗಿ ಕಾಣಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಈ ರೀತಿ ಮಾಡಬಾರ್ದು. ನೀವು ಯಂಗಾಗಿರೋಕ್ಕೆ ಟ್ರೈ ಮಾಡಬೇಕು. ನಿಮ್ಮ ದೇಹಕ್ಕೆ ವಯಸ್ಸಾಗ್ಬೋದು, ಆದರೆ ನಿಮ್ಮ ಮನಸ್ಸಿಗೆ ಯಾವತ್ತೂ ಕೂಡ ವಯಸ್ಸಾಗಲ್ಲ. ಈ ಸೀಕ್ರೆಟನ್ನು ಅರ್ಥ ಮಾಡ್ಕೋಬೇಕು. ನೀವು ಮತ್ತೆ ಯಂಗ್ ಆಗ್ತೀನಿ ಅಂಥೇಳಿ ಸ್ಟುಪಿಡಿಟಿಯನ್ನು ಮಾಡೋಕ್ಕೆ ಹೋಗಬಾರ್ದು, ಸರ್ಕಸ್ಗಳನ್ನು ಮಾಡಬಾರ್ದು. ಹೇರ್ ಫಾಲ್ ಆಗ್ತಾಯಿದೆ ಅಂಥೇಳಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ ಇನ್ಫೆಕ್ಷನ್ಗಳನ್ನು ಮಾಡ್ಕೊಳ್ಳೋದು ಏನು ಪ್ರಯೋಜನ ಇದೆ ಅದರಿಂದ? ಸರಿನಾ? ಸರ್ಜರಿಗಳನ್ನು ಮಾಡ್ಕೊಂಡ್ಬಿಟ್ಟು ಹೆಂಗಾಗಿ ಕಾಣಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋದು, ಈ ರೀತಿ ಎಲ್ಲ ಸ್ಟುಪಿಡಿಟಿಗಳನ್ನು ಮಾಡಬಾರ್ದು. 30 ಆಗಿದೆಯಪ್ಪ ಅಂತಂದರೆ ನೀವು ನಿಮ್ಮ ಲೈಫನ್ನು ಆರಾಮಾಗಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡಬೇಕು. ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಎಂಜಾಯ್ ಯುವರ್ ಲೈಫ್. 30 ಆಗಿದೆಯಪ್ಪ ಅಂತಂದರೆ ನಿಮ್ಮ ಹತ್ರ ದುಡ್ಡು ಇರುತ್ತೆ ಮತ್ತು ಮ್ಯಾಚುರಿಟಿ ಕೂಡ ಇರುತ್ತೆ. ಮುಂಚೆ ನಿಮ್ಮ ಹತ್ರ ದುಡ್ಡು ಇದ್ದರೂ ಕೂಡ ಮ್ಯಾಚುರಿಟಿ ಇರಲ್ಲ, ನೀವು ಹಾಳಾಗ್ತೀರಾ, ಕೆಟ್ಟ ಎಂಜಾಯ್ಮೆಂಟ್ಗಳನ್ನು ಮಾಡ್ತೀರಾ. ಆದರೆ 30 ಇದೆಯಪ್ಪ ಅಂತಂದರೆ ಮ್ಯಾಚುರಿಟಿ ಇರುತ್ತೆ, ನೀವು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿ. ನೀವು ಸರಿಯಾಗಿ ಡಯಟನ್ನು ಫಾಲೋ ಮಾಡಿ, ಡೈಲಿ ಎಕ್ಸರ್ಸೈಸನ್ನು ಮಾಡಿ, ಒಳ್ಳೆಯದನ್ನು ತಿನ್ನಿ, ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ, ಒಳ್ಳೆಯ ಜನರೊಂದಿಗೆ ದೋಸ್ತಿ ಮಾಡಿ. ಮತ್ತು ನೀವು ಏನೇ ಎಂಜಾಯ್ಮೆಂಟ್ ಮಾಡಿದರೂ ಕೂಡ ರಿಗ್ರೆಟ್ ಆಗಬಾರ್ದು, ಆ ರೀತಿಯಾದ ಎಂಜಾಯ್ಮೆಂಟ್ಗಳನ್ನು ಮಾಡಿ. ನೀವು ಮತ್ತೆ ಯೌವನವನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಇದ್ದದ್ದನ್ನು ಇದ್ದಂಗೆ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು, ನಿಮ್ಮನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು, ಮುಪ್ಪು ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಲೈಫನ್ನು ಎಂಜಾಯ್ ಮಾಡ್ತಾ ಮುಂದೆ ಸಾಗಿ. ಹಿಂದೆ ತಿರುಗಿ ನೋಡಿ ಕೊರಗೋಕ್ಕೆ ಹೋಗ್ಬೇಡಿ. ನಂಬರ್ 4, ಚೇಸಿಂಗ್ ರಿಲೇಷನ್ಶಿಪ್ಸ್ ಜಸ್ಟ್ ಟು ಅವಾಯ್ಡ್ ಲೋನ್ಲಿನೆಸ್. ಬಹಳ ಚೆನ್ನಾಗಿ ಏನು ಮಾಡ್ತಾರಪ್ಪ ಅಂತಂದರೆ, 30 ಆದರೂ ಕೂಡ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ಟು ಸಿಕ್ಕವರೊಂದಿಗೆ ಮದುವೆ ಆಗೋಕ್ಕೆ ಮುಂದಾಗಿಬಿಡ್ತಾರೆ. ರಾಂಗ್ ವ್ಯಕ್ತಿಗಳೊಂದಿಗೆ ಮದುವೆ ಆಗಿಬಿಟ್ಟು ಗಳೋ ಅಂತೇಳಿ ಅಳ್ತಾ ಕೂಡ್ತಾರೆ. 1-2 ವರ್ಷದಲ್ಲಿ ಜಗಳ ಮಾಡಿಕೊಂಡು ಡಿವೋರ್ಸನ್ನು ತೆಗೆದುಕೊಂಡ್ಬಿಟ್ಟು ಮತ್ತೆ ಒಬ್ಬಂಟಿಗಳಾಗ್ಬಿಡ್ತಾರೆ. ಇಲ್ಲ, ಮದುವೆ ಆಗಿರುತ್ತೆ, ಹೆಂಡತಿ ಇರ್ತಾಳೆ, ಗಂಡ ಇರ್ತಾನೆ. ಸೊ ಅವರು ತಮ್ಮ ಲೈಫಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ಮನೆಯನ್ನು ನಡೆಸಬೇಕಪ್ಪ ಅಂತಂದರೆ ಹೆಂಡತಿಗೆ ಗಂಡ ದುಡಿದು ಕೊಡಲೇಬೇಕು, ಆತ ಅಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಸೊ ಅದಕ್ಕಾಗಿ ಆತ ಹೆಂಡತಿಗೆ 24/7 ಅಟೆನ್ಷನನ್ನು ಕೊಡೋಕ್ಕಾಗಲ್ಲ. ಗಂಡ ನನಗೆ 24/7 ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿ ಇಲ್ಲಿ ಅಫೇರನ್ನು ಶುರು ಮಾಡಿರ್ತಾಳೆ. ಈ ರೀತಿಯಾದ ಬಹಳಷ್ಟು ಹಲ್ಕಾಗಿರಿಗಳನ್ನು ಸಮಾಜದಲ್ಲಿರುವ ಕೆಲವೊಂದಿಷ್ಟು ಗಂಡಸರು ಮತ್ತು ಹೆಂಗಸರು ಮಾಡ್ತಾರೆ. ಆದರೆ ನಿಮಗೆ 30 ಆಗಿದೆಯಪ್ಪ ಅಂತಂದರೆ ನೀವು ಈ ಮೂರ್ಖತನವನ್ನು ಮಾಡಬಾರ್ದು. ನೀವು ಒಂಟಿತನವನ್ನು ಹೋಗಲಾಡಿಸೋದಕ್ಕಾಗಿ, ಒಂಟಿತನದಿಂದ ಹೊರಗೆ ಬರುವುದಕ್ಕಾಗಿ ಸಿಕ್ಕವರ ಜೊತೆಗೆ ದೋಸ್ತಿಗಳನ್ನು ಕೂಡ ಮಾಡಬಾರ್ದು. ಸಿಕ್ಕವರ ಹಿಂದೆ ಪ್ರೀತಿ ಅಂತಲೂ ಹೋಗಬಾರ್ದು, ಸಿಕ್ಕವರ ಹಿಂದೆ ಸೆಕ್ಸ್ ಅಂತಲೂ ಕೂಡ ಹೋಗಬಾರ್ದು. ಮತ್ತು ರಾಂಗ್ ವ್ಯಕ್ತಿಗಳನ್ನು ಅರ್ಜೆಂಟ್ನಲ್ಲಿ ಮದುವೆ ಕೂಡ ಆಗಬಾರ್ದು. ನೀವು ರಾಂಗ್ ಫ್ರೆಂಡ್ಶಿಪ್ಗಳಲ್ಲಿರೋದಕ್ಕಿಂತ, ರಾಂಗ್ ರಿಲೇಷನ್ಶಿಪ್ಗಳಲ್ಲಿರೋದಕ್ಕಿಂತ, ರಾಂಗ್ ಲವ್ ಅಫೇರ್ಗಳಲ್ಲಿ, ರಾಂಗ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಗಳಲ್ಲಿ, ರಾಂಗ್ ಮದುವೆ ಅಫೇರ್ಗಳಲ್ಲಿ ಇರೋದಕ್ಕಿಂತ ಸಿಂಗಲ್ ಆಗಿರೋದು ಎಷ್ಟೋ ಪಟ್ಟು ವಾಸಿಯಾಗಿದೆ. ನೀವು ರಾಂಗ್ ವ್ಯಕ್ತಿಗಳಿಂದ ರಿಯಲ್ ಫ್ರೆಂಡ್ಶಿಪ್ಪನ್ನು, ರಿಯಲ್ ಲವ್ವನ್ನು, ರಿಯಲ್ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಸಿಗೋದು ಇಲ್ಲ. ಪ್ರೀತಿ ಅನ್ನೋದು ತಂತಾನೇ ಆಗಬೇಕು, ಸ್ನೇಹ ಅನ್ನೋದು ತಂತಾನೇ ಆಗಬೇಕು. ಮದುವೆ ಕೂಡ ಸರಿಯಾದ ವ್ಯಕ್ತಿಗಳೊಂದಿಗೆ ಆಗಬೇಕು. ನೀವು ಫೋರ್ಸ್ಫುಲಿ ಅದನ್ನು ಚೇಂಜ್ ಮಾಡಿ ಆಗ್ತೀನಿ ಅಂತಂದರೆ ರಾಂಗ್ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ರಾಂಗ್ ವ್ಯಕ್ತಿಗಳೊಂದಿಗೆ ತಗಲಾಕೊಂಡ್ಬಿಟ್ಟು ಜೀವನ ಪೂರ್ತಿ ನರಕ ಅನುಭವಿಸ್ತೀರಾ. ಸೊ ಈ ಎಡವಟ್ಟನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಿಕ್ಕವರನ್ನೆಲ್ಲ ಚೇಂಜ್ ಮಾಡಬೇಡಿ, ಸ್ವಲ್ಪ ವೇಟ್ ಮಾಡಿ. ನೀವು ನಿಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಹೋಗಿ, ಸರಿಯಾದ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ. ನಂಬರ್ 5, ಸಕ್ಸಸ್ ಡಿಫೈನ್ಡ್ ಬೈ ಅದರ್ಸ್. ಬೇರೆಯವರು ಒಂದು ಸಕ್ಸಸ್ಸನ್ನು ಡಿಫೈನ್ ಮಾಡಿರ್ತಾರೆ, ಅದನ್ನು ನೀವು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ರಿಯಲ್ ಸಕ್ಸಸ್ ಏನಪ್ಪ ಅಂತಂದರೆ, ಯಾವಾಗ ನೀವು ಅಂದುಕೊಂಡಂತೆ ಬದುಕ್ತಿರೋ, ನೀವು ಇಷ್ಟಪಟ್ಟಂತೆ ನೀವು ಇರ್ತಿರೋ, ಅದೇ ನಿಮಗೆ ರಿಯಲ್ ಸಕ್ಸಸ್ ಆಗಿದೆ. ಬೇರೆಯವರ ದೃಷ್ಟಿಯಲ್ಲಿ ಸಕ್ಸಸ್ ಅಂದರೆ ಒಳ್ಳೆ ಜಾಬ್ ಇರಬಹುದು, ಬೇರೆಯವರ ದೃಷ್ಟಿಯಲ್ಲಿ ಸಕ್ಸಸ್ ಅಂದರೆ ಬಿಸ್ನೆಸ್ ಮಾಡಿ ಕೋಟಿ ಗಳಿಸೋದಿರಬಹುದು, ಬೇರೆಯವರ ಸಕ್ಸಸ್ಸಲ್ಲಿ ಸ್ವಂತ ಮನೆ ತೆಗೆದುಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು 2 ಮಕ್ಕಳನ್ನು ಮಾಡೋದಾಗಿರಬಹುದು. ಸೊ ಬೇರೆಯವರ ಡೆಫಿನೇಷನ್ ಅಂತೆ ನೀವು ನಿಮ್ಮ ಸಕ್ಸಸ್ಸನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮಿಷ್ಟದಂತೆ ಯಾವಾಗ ಬದುಕ್ತಿರೋ, ನಿಮಗೆ ಏನೇನು ಇಷ್ಟನೋ ಅದನ್ನು ಖರೀದಿ ಮಾಡ್ತಿರೋ, ನೀವು ಹೆಂಗೆ ಅಂದ್ಕೊಂಡಿದ್ದೀರಲ್ಲ ಅದೇ ರೀತಿ ಸ್ವತಂತ್ರವಾಗಿ ಬದುಕ್ತಿರೋ, ಆವತ್ತು ನಿಮಗೆ ಸಕ್ಸಸ್ ಸಿಕ್ಕಂತೆ. ನಿಮ್ಮ ಸಕ್ಸಸ್ಗೆ ನೀವೇ ಒಂದು ಡೆಫಿನೇಷನನ್ನು ಕೊಡಿ. ಬೇರೆಯವರ ಡೆಫಿನೇಷನ್ ಅಂತೆ ನೀವು ನಿಮ್ಮ ಸಕ್ಸಸ್ಸನ್ನು ನೋಡೋಕ್ಕೆ ಹೋಗಬೇಡಿ, ಕೊರಗೋಕ್ಕೆ ಹೋಗಬೇಡಿ. ಉದಾಹರಣೆಗಾಗಿ ನನ್ನ ಮನೆಯವರ ದೃಷ್ಟಿಯಲ್ಲಿ ಸಕ್ಸಸ್ ಅಂದರೆ ಏನಪ್ಪ ಅಂತಂದರೆ, ನನಗೆ ಯಾವಾಗ ಕೊಂಕಣ್ ರೈಲ್ವೆಯಲ್ಲಿ TT ಜಾಬ್ ಸಿಕ್ಕಿತ್ತೋ,
ಪೋಸ್ಟ್ ಆಫೀಸಲ್ಲಿ ಕ್ಲರ್ಕ್ ಜಾಬ್ ಸಿಕ್ಕಿತ್ತು, ಅವೆರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತೆಪ್ಪಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಮನೆಯವರು ತೋರಿಸಿರುವ ಒಂದು ಹುಡುಗಿಯನ್ನು ಮದುವೆ ಆಗಿಬಿಟ್ಟು ನಾನು 2 ಮಕ್ಕಳನ್ನು ಮಾಡಿದರೆ ಮಾತ್ರ ನಮ್ಮ ಮನೆಯವರ ದೃಷ್ಟಿಯಲ್ಲಿ ನಾನು ಸಕ್ಸಸ್ಫುಲ್ ಆದಂಗೆ. ಆದರೆ ನಾನು ಅದ್ಯಾವುದನ್ನು ಕೂಡ ಮಾಡಿಲ್ಲ. ನನ್ನ ದೃಷ್ಟಿಯಲ್ಲಿ ಸಕ್ಸಸ್ ಏನಪ್ಪ ಅಂತಂದರೆ ನನಗೆ ಟೈಮ್ ಫ್ರೀಡಮ್ ಇರಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು, ಈ ಸೊಸೈಟಿಯಲ್ಲಿ ನಾನು ಏನೇನೆಲ್ಲ ಚೇಂಜಸ್ಗಳನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಮಾಡೋಕ್ಕೆ ನನ್ನ ಹತ್ರ ದುಡ್ಡು ಬೇಕು. ಸೊ ಇದನ್ನೆಲ್ಲ ಮಾಡಬೇಕಂತಂದರೆ ನಾನು ಬಿಸ್ನೆಸ್ಸೇ ಮಾಡಬೇಕು. ನನ್ನ ಬಿಸ್ನೆಸ್ಗಾಗಿ ನಾನು ಸ್ಯಾಕ್ರಿಫೈಸ್ ಮಾಡಬೇಕು. ಗರ್ಲ್ ಫ್ರೆಂಡ್ಸ್ಗಳಿಗೆ ಟೈಮ್ ಕೊಡೋ ಬದಲು ನಾನು ನನ್ನ ಬಿಸ್ನೆಸ್ಗೇ ಟೈಮ್ ಕೊಡಬೇಕು. ದಿಸ್ ಈಸ್ ರಿಯಲ್ ಸಕ್ಸಸ್ ಫಾರ್ ಮೀ. ಸೊ ಈ ನನಗೆ ಯಾವುದು ಸಕ್ಸಸ್ ಅಂತ ಅನಿಸುತ್ತಲ್ಲ, ಬೇರೆಯವರಿಗೆ ಅದು ಯೂಸ್ಲೆಸ್ ಅಂತ ಅನಿಸುತ್ತೆ. ಬೇರೆಯವರಿಗೆ ಏನು ಸಕ್ಸಸ್ ಅಂತ ಅನ್ನಿಸ್ತಾ ಇದೆಯಲ್ಲ, ಗೌರ್ಮೆಂಟ್ ಜಾಬ್ ಮಾಡೋದು, ಇಲ್ಲವೇ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ 1 ಲಕ್ಷಕ್ಕೆ ಗಿಜ್ಬಿ ಜಾಬ್ ಮಾಡೋದು, ಯಾವಳಾದರೂ ಓರ್ವ ಮೂರ್ಖ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ಬಿಟ್ಟು 2-3 ಮಕ್ಕಳನ್ನು ಮಾಡ್ಕೊಂಡ್ಬಿಟ್ಟು ಲೋನ್ ಮೇಲೆ ಮನೆ ಮಾಡ್ಕೊಂಡ್ಬಿಟ್ಟು ಲೋನ್ ಮೇಲೆ ಕಾರ್ ಮಾಡ್ಕೊಂಡ್ಬಿಟ್ಟು EMI ಮೇಲೆ ಬದುಕೋದು, ಇದು ನನ್ನ ದೃಷ್ಟಿಯಲ್ಲಿ ಸಕ್ಸಸ್ ಅಲ್ಲ. ಇದು ನನ್ನ ದೃಷ್ಟಿಯಲ್ಲಿ ಯೂಸ್ಲೆಸ್ ಆಗಿದೆ. ಆದರೆ ಬೇರೆಯವರ ದೃಷ್ಟಿಯಲ್ಲಿ ಅದೇ ಸಕ್ಸಸ್ ಆಗಿದೆ ಅಲ್ಲ. ಈ ರೀತಿ ಬೇರೆ ಬೇರೆ ಜನರ ಸಕ್ಸಸ್ಸು ಬೇರೆ ಬೇರೆ ಆಗಿರುತ್ತೆ. ಅದಕ್ಕಾಗಿ ನೀವು ಬೇರೆಯವರ ಸಕ್ಸಸ್ಸಿನಂತೆ ಬದುಕೋಕ್ಕೆ ಹೋಗಬಾರ್ದು. ನಿಮ್ಮ ಸಕ್ಸಸ್ಸಿನ ಡೆಫಿನೇಷನ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಇಷ್ಟದಂತೆ ಬದುಕಬೇಕು. ಬೇರೆಯವರು ಡಿಫೈನ್ ಮಾಡಿರುವ ಸಕ್ಸಸ್ಗಳನ್ನು ನೀವು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಅದು ಯಾವತ್ತೂ ಕೂಡ ನಿಮಗೆ ಸಿಗಲ್ಲ. ಸಿಕ್ಕರೂ ಕೂಡ ನೀವಲ್ಲಿ ಖುಷಿಯಾಗಿರಲ್ಲ. ಒಂದು ವೇಳೆ ನಾನೇನಾದರೂ ನನಗೆ ಸಿಕ್ಕಿರುವ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಲೋನ್ ಮೇಲೆ ಮನೆ ಮಾಡ್ಕೊಂಡ್ಬಿಟ್ಟು ಲೋನ್ ಮೇಲೆ ಕಾರ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಯವರು ತೋರಿಸಿರುವ ನಮ್ಮ ಮಾಮನ ಮಗಳನ್ನು ಮದುವೆ ಆಗಿದ್ದರೆ ಅವರ ದೃಷ್ಟಿಯಲ್ಲಿ ನಾನು ಸಕ್ಸಸ್ಫುಲ್ ಆಗ್ತಾ ಇದ್ದೆ, ನನ್ನ ರಿಲೇಟಿವ್ಸ್ಗಳ ದೃಷ್ಟಿಯಲ್ಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳ ದೃಷ್ಟಿಯಲ್ಲಿ. ಆದರೆ ನಾನು ನನ್ನ ದೃಷ್ಟಿಯಲ್ಲಿ ಲೂಸರ್ ಆಗ್ತಾ ಇದ್ನಲ್ಲ. ಅವರು ಖುಷಿಯಾಗಿರ್ತಾ ಇದ್ದರು. ಯಾಕಪ್ಪ ಅಂತಂದರೆ ಅವರು ಹೇಳಿದಂತೆ ನಾನು ಮದುವೆ ಆಗ್ತಾ ಇದ್ದೀನಿ, ಅವ್ರು ಹೇಳಿದಂತೆ ಮನೆ ಕಟ್ತಾ ಇದ್ದೀನಿ, ಅವರ ತಾಳಕ್ಕೆ ಕುಣಿತಾ ಇದ್ದೀನಿ ಅಂತೇಳಿ. ನನ್ನನ್ನು ಮದುವೆ ಆಗಿರುವ ನನ್ನ ಹೆಂಡತಿ ಕೂಡ ಖುಷಿಯಾಗಿರ್ತಿದ್ಲು. ಆದರೆ ನಾನಲ್ಲಿ ಪ್ರತಿದಿನ ನರಕವನ್ನು ಅನುಭವಿಸ್ತಾ ಇದ್ದೆ. ಅದಕ್ಕಾಗಿಯೇ ನಾನು ಅದನ್ನು ರಿಜೆಕ್ಟ್ ಮಾಡಿ ನನ್ನ ಸ್ವತಂತ್ರ ನನ್ನಿಷ್ಟದಂತೆ ಬದುಕ್ತಾ ಇರಬೇಕು. ಈ ಒಂದು ಡಿಫ್ರೆನ್ಸ್ ಇದೆಯಲ್ಲ, ಇದು ನಿಮಗೆ 30 ಆದಮೇಲೆ ಆದರೂ ಕಂಪಲ್ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್ ನೌ. ನಂಬರ್ 6, ರೀರೈಟಿಂಗ್ ದ ಫಾಸ್ಟ್. ಇಲ್ಲಿ ತನಕ 30 ವರ್ಷದಲ್ಲಿ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಆಗಿದೆಯಲ್ಲ ಅದನ್ನು ಮರ್ತು ಬಿಡಿ. ಆದದ್ದಾಯಿತು. ಅದನ್ನು ನೀವು ರಿರೈಟ್ ಮಾಡೋಕ್ಕಾಗಲ್ಲ, ಅದನ್ನು ಸರಿಪಡಿಸೋಕ್ಕಾಗಲ್ಲ, ತಿದ್ದಕ್ಕಾಗಲ್ಲ, ಮತ್ತು ಅದನ್ನು ಪುನಃ ಸ್ಥಾಪನೆ ಮಾಡೋಕ್ಕಾಗಲ್ಲ. ಆದದ್ದಾಗೋಯ್ತು. ನಾನು ಯೌವನದಲ್ಲಿರುವಾಗ ಹಂಗೆ ಮಾಡಿದ್ದೆ, ಬಾಲ್ಯದಲ್ಲಿ ಹಿಂಗೆ ಮಾಡಿದ್ದೆ, ಕಾಲೇಜಲ್ಲಿ ಹಿಂಗೆ ಮಾಡಿದ್ದೆ, ಅದನ್ನು ಮಾಡಿದ್ದೆ, ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಆ ಕೋರ್ಸ್ ಮಾಡಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ವೇಟ್ ಮಾಡಿದರೆ ಇನ್ನಷ್ಟು ಸುಂದರವಾಗಿರುವ ಹೆಂಡತಿ ಸಿಗ್ತಾ ಇದ್ಲು, ಇನ್ನೊಂದು ಸ್ವಲ್ಪ ವೇಟ್ ಮಾಡಿದರೆ ಇನ್ನಷ್ಟು ಶ್ರೀಮಂತನಾಗಿರುವ ಗಂಡ ಸಿಗ್ತಾ ಇದ್ದ. ಈ ರೀತಿಯೆಲ್ಲ ನೀವು ಫಾಸ್ಟನ್ನು ಮತ್ತೆ ರಿರೈಟ್ ಮಾಡೋಕ್ಕೆ ಹೋಗಬಾರ್ದು. ಈಗ ನಿಮಗೆ 30 ಆಗಿದೆ ಅಂತಂದರೆ ಏನೇನೆಲ್ಲ ಇದೆಯಲ್ಲ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಆದದ್ದೆಲ್ಲವೂ ಆಗೋಯ್ತು. ಇರೋದನ್ನು ಖುಷಿಯಾಗಿ ಧೈರ್ಯವಾಗಿ ಸ್ವೀಕರಿಸಿ. ನಿಮ್ಮ ಗಂಡ ಹೆಂಗೆ ಇರಲಿ, ನಿಮ್ಮ ಹೆಂಡತಿ ಹೆಂಗೆ ಇರಲಿ, ನಿಮಗೆ ಮದುವೆ ಆಗಲಿ, ನಿಮಗೆ ಆಗದೇ ಇರಲಿ, ಪಾಸ್ಟಲ್ಲಿ ಏನೇನೋ ತಪ್ಪುಗಳಾಗಲಿ, ಒಳ್ಳೆಯದಾಗಲಿ, ಕೆಟ್ಟದ್ದಾಗಲಿ ಎಲ್ಲವನ್ನು ಕೂಡ ಮರೆತು ಬಿಡಿ. ಪ್ರೆಸೆಂಟ್ನಲ್ಲಿ ಬದುಕೋಕೆ ಶುರು ಮಾಡಿ. ಪಾಸ್ಟನ್ನು ರಿರೈಟ್ ಮಾಡೋ ಪ್ರಯತ್ನ ಮಾಡಬೇಡಿ. ಇದರಿಂದ ನಿಮಗೆ ದುಃಖವೇ ಆಗತ್ತೆ. ಇದೊಂದು ಮೂರ್ಖ ಪ್ರಯತ್ನವಾಗಿದೆ ಅಷ್ಟೇ. ಪ್ರೆಸೆಂಟ್ನಲ್ಲಿ ಬದುಕಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಖುಷಿಯಾಗಿರೋದು ನಿಮ್ಮ ಕೈಯಲ್ಲೇ ಇದೆ. ನಂಬರ್ 7 ಆ್ಯಂಡ್ ಲಾಸ್ಟ್, ಕ್ಲೈಂಬಿಂಗ್ ದ ಲ್ಯಾಡರ್ ವಿದೌಟ್ ನೋವಿಂಗ್ ದ ಬಿಲ್ಡಿಂಗ್. ನೀವು ಬಿಲ್ಡಿಂಗ್ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟನೇ ಫ್ಲೋರಿಗೆ ಹೋಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಆ ಬಿಲ್ಡಿಂಗ್ನಲ್ಲಿರುವ ಲಿಫ್ಟನ್ನು ಏರಕ್ಕೆ ಹೋಗಬಾರ್ದು. ಈಗ ಒಂದು ಏಣಿ ಇದೆ ಅಂತ ಅಂದ್ಕೊಳ್ಳಿ. ಈ ಏಣಿಯನ್ನು ಏರಿ ಮೇಲೆ ಹೋದ ತಕ್ಷಣ ನಮಗೆ ಏನು ಕಾಣಿಸೋದಿದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಏರೋ ಪ್ರಯತ್ನ ಮಾಡಬಾರ್ದು. ಯಾಕಪ್ಪ ಅಂತಂದರೆ ಪ್ರತಿ ಸಲ ನಮಗೆ ಕರೆದುಕೊಂಡು ಹೋಗುವ ದಾರಿ ಒಳ್ಳೆ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಏನು ಗ್ಯಾರಂಟಿ ಇರಲ್ಲ. ತಪ್ಪಾದ ಡೆಸ್ಟಿನೇಷನ್ಗೂ ಕೂಡ ಕರ್ಕೊಂಡು ಹೋಗ್ಬೋದಲ್ಲ. ನೀವೀಗ ಒಂದು ರೋಡ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಹಿಲ್ ಸ್ಟೇಷನ್ನಲ್ಲಿ. ನಿಮಗನ್ಸುತ್ತೆ ಇದು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗುತ್ತೆ ಅಂಥೇಳಿ, ಅಲ್ಲಿ ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಇರುತ್ತೆ ಅಂಥೇಳಿ. ಯಾವನಿಗೆ ಗೊತ್ತು ನಿಮಗಾಗಿ ಅಲ್ಲಿ ಟೆರರಿಸ್ಟ್ಗಳು ಕಾಯ್ಕೋತ ಕುಂತಿದ್ದಾರೆ ಅಂಥೇಳಿ. ನಮ್ಮ ದೇಶ ಇದೆಯಲ್ಲ ಓರ್ವ ಮೂರ್ಖ ವ್ಯಕ್ತಿಯ ಕೈಯಲ್ಲಿದೆ. ಅವನಿಗೆ ಯಾವುದೇ ಜವಾಬ್ದಾರಿಗಳಿಲ್ಲ. ಅವನಿಗೆ ಅಟ್ಲೀಸ್ಟ್ ನನ್ನಿಂದ ತಪ್ಪಾಗಿದೆ, ಭಾರತದ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನೋದನ್ನು ಕೂಡ ಹೇಳುವಷ್ಟು ಗಟ್ಸ್ ಇಲ್ಲ. ಅಂತಹ ರಣಹಿಡಿಯ ಕೈಯಲ್ಲಿ ನಮ್ಮ ದೇಶ ಇದೆ. ಸೊ ಹೀಗಿರುವಾಗ ನೀವು ಯಾವ ಧೈರ್ಯದ ಮೇಲೆ ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದೇ ಹೋಗ್ತೀರಾ. ಸೊ ನೀವು ನಿಮ್ಮ ಲೈಫಲ್ಲಿ ಏನೇ ಮಾಡಿದರೂ ಕೂಡ ಅದು ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿ ತನಕ ಹೋಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡೇ ಮುಂದೆ ಹೆಜ್ಜೆ ಇಡಬೇಕು. ಕ್ಲಾರಿಟಿ ಇಲ್ಲದೆ ನೀವು ಎಲ್ಲೂ ಹೋಗಬಾರ್ದು, ಸೆಕ್ಯೂರಿಟಿ ಇಲ್ಲದೆ ಎಲ್ಲೂ ಹೋಗಬಾರ್ದು. ಯಾಕಪ್ಪ ಅಂತಂದರೆ ನಿಮ್ಮ 30 ಆಗಿದೆ. ಈಗ ನೀವು 1000% ರಿಸ್ಕನ್ನು ತೆಗೆದುಕೊಳ್ಳುವ ಪೊಸಿಷನ್ನಲ್ಲಿ ಇರ್ತೀರಿ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ.
ಹೆಂಗೆ ನಿಮಗೆ ವಯಸ್ಸಾಗ್ತಾ ಹೋಗುತ್ತೋ ಅಷ್ಟು ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತವೆ, ಅಷ್ಟು ನಿಮ್ಮ ರಿಸ್ಕ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನನಗೆ ಮದುವೆನೂ ಆಗಿಲ್ಲ, ಗರ್ಲ್ಫ್ರೆಂಡೂ ಇಲ್ಲ ಅಂತಂದರೆ, ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ಪೇರೆಂಟ್ಸ್ಗಳ ಜವಾಬ್ದಾರಿನೂ ಇಲ್ಲ, ನಾನಾಯಿತು ನನ್ನ ಲೈಫ್ ಆಯಿತು ಅಂತೇಳಿ ನಾನು ಸ್ವತಂತ್ರವಾಗಿ ಬದುಕ್ತಾ ಇರುವೆ. ನಾನು ಏನು ಬೇಕಾದರೂ ರಿಸ್ಕನ್ನು ತೆಗೆದುಕೊಳ್ಬೋದು ಸದ್ಯಕ್ಕೆ. ಆದರೆ ನನಗೆ ಇನ್ನೊಂದು ವರ್ಷದಲ್ಲಿ ಮದುವೆ ಆಗುತ್ತೆ, ಹೆಂಡತಿ ಬರ್ತಾಳೆ, ಮತ್ತೊಂದು ವರ್ಷದಲ್ಲಿ ಮಕ್ಕಳು ಆಗ್ತವೆ. ಹೆಂಡತಿ, ಮಕ್ಕಳು, ಮನೆ, ಮತ್ತು ಪೇರೆಂಟ್ಸ್ಗಳ ಜವಾಬ್ದಾರಿ, ಮತ್ತು ರಿಲೇಟಿವ್ಸ್ಗಳು ಕೇಳೋದು, ಅವರ ಫಂಕ್ಷನ್ಗಳಿಗೆ ಹೋಗೋದು ಎಲ್ಲವನ್ನು ಕೂಡ ನಾನು ಮತ್ತೆ ನಿಭಾಯಿಸಬೇಕಾಗತ್ತೆ. ಸೊ ಆವಾಗ ನಾನು ಎಲ್ಲ ರಿಸ್ಕ್ಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನನಗೇನಾದರೂ ಆದರೆ ನನ್ನ ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಅವರ ಸೇಫ್ಟಿ ಇರುತ್ತೆ, ಅವ್ರು ಬೀದಿಗೆ ಬರ್ತಾರೆ ಅನ್ನೋ ಭಯ ಕಾಡುತ್ತೆ. ಮತ್ತು ನಾನು ಆ ಭಯದಲ್ಲಿ ಬದುಕಲೇಬೇಕಾಗತ್ತೆ, ಹೆಂಡತಿಗೆ ಹೆದರಲೇಬೇಕಾಗತ್ತೆ. ಸೊ ಈಗ ನಾನು ಯಾರಿಗೂ ಹೆದರಲ್ಲ, ಬಟ್ ಹೆಂಡತಿ ಬಂದಿದ್ದಾಳೆ ಅಂತ ಅಂದ್ಕೊಳ್ಳಿ, ಅವಳಿಗೆ ಹೆದರಲೇಬೇಕಾಗತ್ತೆ. ಸೊ ಅದಕ್ಕಾಗಿ ನೀವು ಏನೇ ಮಾಡಿ ಜೀವನದಲ್ಲಿ 30 ಆದಾಗ ಕ್ಲಾರಿಟಿಯನ್ನು ತೆಗೆದುಕೊಳ್ಳೋದನ್ನು ಕಲಿಬೇಕು. ಒಂದು ದಾರಿ ಹಿಡ್ಕೊಂಡು ಹೊಂಟಿದ್ದೀರಾ, ಒಂದು ಏಣಿಯನ್ನು ಏರ್ತಾ ಇದ್ದೀರಾ, ಅದು ಎಲ್ಲಿಗೆ ಹೋಗುತ್ತೆ, ಅದರ ಪರಿಣಾಮ ಏನಾಗುತ್ತೆ, ನಿಮಗಲ್ಲಿ ಒಳ್ಳೆ ಡೆಸ್ಟಿನೇಷನ್ ನೋಡೋಕ್ಕೆ ಸಿಗತ್ತಾ ಅಥವಾ ಕೆಟ್ಟ ಡೆಸ್ಟಿನೇಷನ್ ನೋಡೋಕ್ಕೆ ಸಿಗತ್ತಾ, ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮೆಚುರಿಟಿಯನ್ನು ನೀವು ಗಳಿಸ್ಬೇಕು. ಅದನ್ನು ಅರ್ಥ ಮಾಡಿಕೊಂಡೇ ಆ ಏಣಿಯನ್ನು ಏರಬೇಕು. ಆ ಬಿಲ್ಡಿಂಗ್ ಮೇಲೆ ಏನಿದೆ, ಬಿಲ್ಡಿಂಗ್ ಮೇಲೆ ಹೋದಾಗ ಏನು ಸಿಗತ್ತೆ ಅಂತ ಗೊತ್ತಾಗದೆ ನಾವು ಯಾವುದಾವುದೋ ಏಣಿಯನ್ನು ಏರೋ ಮೂರ್ಖತನಗಳನ್ನು ಮಾಡಬಾರ್ದು. ಕ್ಲಾರಿಟಿ ಇದ್ದರೆ ಮಾತ್ರ ಏರಬೇಕು, ಇಲ್ಲ ಅಂತಂದರೆ ಏರಬಾರ್ದು. ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಒಂದು ವೇಳೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಲಾಗಿಂಗ್ ಕೋರ್ಸಿಗೆ, ಸ್ಮಾರ್ಟ್ಫೋನ್ ಫಿಲ್ಮ್ ಮೇಕಿಂಗ್ ಕೋರ್ಸಿಗೆ ಜಾಯಿನ್ ಆಗುವವರಿದ್ದರೆ roaringfilmschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಿ. ಮತ್ತೆ ನಾನು ನಿಮಗೆ ಕೋರ್ಸಲ್ಲಿ ಸಿಗುವೆ. ಯಾವಾಗ ನಿಮಗೆ 30 ವರ್ಷ ಆಗತ್ತಲ್ಲ, ಆವಾಗ ನೀವು ಈ 7 ಲೈಫ್ ಗೋಲ್ಗಳನ್ನು ಚೇಸ್ ಮಾಡೋದನ್ನು ನಿಲ್ಲಿಸಬೇಕು ಮತ್ತು ಖುಷಿಯಾಗಿರಬೇಕು ಮತ್ತು ಖುಷಿಯಿಂದ ನಿಮ್ಮ ಮಿಕ್ಕ ಜೀವನವನ್ನು ಎಂಜಾಯ್ ಮಾಡಬೇಕು. ಸೊ ನಾನಂತೂ ಇದೇ ರೀತಿ ಇರೋಕ್ಕೆ ಡಿಸೈಡ್ ಮಾಡಿರುವೆ. ನಿಮಗೆ ಇಷ್ಟ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.